ಹಾಂ. ಅತ್ತೀರ ಎಲ್ಲಾರನ್ನೂ ಬರ್ರಿ ಅಂತ ಕರೆದ್ರಿ. ಏನು ವಿಚಾರ? ಏನು ಗೊತ್ತಾಗ್ಲಿಲ್ಲಪ್ಪ. ಹಾಂ, ಹೌದಾ ಕೌಸಲ್ಯ? ಏನು ವಿಚಾರವ? ಹಾಂ, ಮನೆ ಎಲ್ಲಾರನ್ನೂ ಕೂಡಿಸ್ಬೇಕಂದು ಏನತ್ತ? ಅಯ್ಯೋ ಚಿಕ್ಕವ್ವ, ನಾನು ಹಿಂಗೆ ಹೇಳೋದ ಮರ್ತು ಬಿಟ್ಟಿದ್ದೆ. ನಾವು ನಮ್ಮ ಸಿದ್ಧಾರ್ಥನ ಮದುವೆ ಮಾಡ್ಬೇಕಾದ್ರೆ ಮದ್ವೆ ಸಿಂಪಲ್ಲಾಗಿ ಗುಡಿಯಾಗಿ ಮಾಡ್ಕೊಳ್ಳೋನು. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈಗ ನೋಡುವ, ನಮ್ಮ ಸಿದ್ಧಾರ್ಥ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ದೊಡ್ಡ ವ್ಯಕ್ತಿ. ಭಾಳಷ್ಟು ಮಂದಿ ಪರಿಚಯ ಇರಾಮ, ದೊಡ್ಡ ದೊಡ್ಡ ಬಿಸ್ನೆಸ್ ಇಟ್ಕೊಂಡಾವ. ಈಗ ಅವನ ಮದುವೆ ಇಷ್ಟು ಸಿಂಪಲ್ ಆಗಿಬಿಡ್ತಂದ್ರೆ ಮಂದಿಗೆ ಒಂಥರ ಅನಿಸ್ತೈತೆ. ಏನಪ್ಪ ಇವರು ಇಷ್ಟೆಲ್ಲ ಇಟ್ಕೊಂಡು ಕರೆದು ಮದುವೆ ಮಾಡ್ಕೊಳ್ಳಿಲ್ಲ, ಹಾಗೆ ಕದ್ದು ಮುಚ್ಚಿ ಮಾಡ್ಕೊಂಡ್ರಲ್ಲ ಅಂತ ಅನ್ನಿಸ್ಬಹುದು. ಅದಕ್ಕೆ ಗ್ರ್ಯಾಂಡಾಗಿ ಒಂದು ರಿಸೆಪ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಗದ್ದಲ ನಾನು ಮರ್ತಾ ಬಿಟ್ಟಿದ್ದೆ. ಪೂಜಾಗಳವ ಫೋನ್ ಮಾಡಿ ನೆನಪಿಸ್ಯಾಳ ಹಿಂಗೆ ಅಂಥೇಳಿ. ಅದಕ್ಕೆ ಒಂದು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ಬೇಕು ಅನ್ಕೊಂಡು ನೆನಪ ಸಿದ್ಧಾರ್ಥ. ನೀನಂತಿಪ್ಪ? ಅದಕ್ಕೇನವ, ಮುಂಚೆನೇ ಮಾತಾಡಿದ್ವಲ್ಲ ನಾವು ವಿಚಾರನ ಮಾಡೋನು ಗ್ರ್ಯಾಂಡಾಗಿ ರಿಸೆಪ್ಷನ್ ಅಂಥೇಳಿ. ನೀ ಯಾವಾಗ ಹೆಂಗೆ ಹೇಳ್ತೀಯಲ್ಲ ಹಂಗೆ ಮಾಡೋಣವ. ಅದು ಬಿಡಪ್ಪ ಸಿದ್ಧಾರ್ಥ, ನಿನ್ನ ಮದುವೆ ಅಂತೂ ನೋಡೋಕ್ಕಾಗಲಿಲ್ಲ, ನಿಮ್ದು ರಿಸೆಪ್ಷನಾರ ನೋಡ್ತೇನೆ. ನೋಡ್ರಿ, ನಿಮ್ಮ ರೇಂಜಿಗೆ ಒಂದು ಚಲೋದೊಂದು ಹಾಲು ಬುಕ್ ಮಾಡ ಮೊದಲ. ಈಗ ಮದುವೆ ಸೀಸನ್ ಬೇರೆ, ಎಲ್ಲ ಹಾಲು ಬುಕ್ ಆಗಿರ್ತಾವೆ ಸಿದ್ಧಾರ್ಥ. ಮೊದಲು ಹಾಲ್ ಡೇಟ್ ನೋಡ್ಕೊ, ಆಮೇಲೆ ನಾವು ಡೇಟ್ ನೋಡ್ಕೊಂಡು. ಹಾಂ ಹಾಂ ಸಿದ್ಧಾರ್ಥ, ಚಿಕ್ಕ ಹೇಳತ್ತಿದ್ದು ಬರಬರ ಐತಿ. ಮೊದಲು ಒಂದು ಚಲೋ ಹಾಲ್ ನೋಡ್ಕೊ, ಯಾವ ಡೇಟ್ ಹಾಲ್ ಖಾಲಿ ಇದಾವು ನೋಡ್ಕೊ. ಆಮೇಲೆ ನಾನು ನಾನಂತರೂ ಕೇಳಂಗಿಲ್ಲ, ನಾ ಪೂಜೆ ಹೇಳೀನಿ, ಪೂಜಾಗಳು ಅವಾಗ ಗಿರಿಜಕ್ಕ ಹೇಳಿಬಿಟ್ಟೇನಿ, ನೀವೇ ಚಲೋ ದಿನ ನೋಡ್ರಿ ಅಂಥೇಳಿ. ಆ ದಿನದಾಗ ಯಾವ ಹಾಲ್ ಖಾಲಿ ಇತ್ತಂದ್ರೆ ಬಡ ಬಡ ಬುಕ್ ಮಾಡಿಬಿಡಪ್ಪ, ಇದೊಂದು ಫಂಕ್ಷನ್ ಮಾಡಿ ಮುಗಿಸ್ಬಿಡೋಣಂತ. ಅಲ್ಲನ, ನಾನು ನೀವು ಸ್ವಲ್ಪ ಅಲ್ಲಿ ಹೋಗಲಿ ಅಂಥೇಳಿ ನಾನು ನಿಮ್ಗೆ ಟಿಕೆಟ್ಸ್ ಬುಕ್ ಮಾಡೀನಿ. ನೀವು ನೋಡಿದ್ರೆ ರಿಸೆಪ್ಷನ್ ಹಾಕತ್ರಲ್ಲ. ಟಿಕೆಟ್ಸಾ? ಈಗ ಎದಕ್ಕೋ? ಎಷ್ಟರ ಹಿಂದಡಿಯಪ್ಪ ಮಾರಾಯ ಆತಕ. ಅಣ್ಣ, ನೀನು ಲೈಫ್ನಾಗ ಸೀರಿಯಸ್ನೆಸ್ ಅದಿ ಅಂತ ಗೊತ್ತೈತಿ, ಇಷ್ಟಲ್ಲ ಅಲ್ಲ. ಮದ್ವೆ ಇದ್ದಾಗರೆ ಹೊಸದಾಗೆ ಮದ್ವೆ ಆಗಿ ಹೆಂಡತಿ ಕರ್ಕೊಂಡು ಎಲ್ಲೂ ಹೋಗೇ ಇಲ್ಲಲ್ಲಪ್ಪ. ಈಗ ನೋಡಿ, ಯಾರ ಮದ್ವೆ ಆದರೂ ಫಸ್ಟ್ ಹನಿಮೂನ್ಗಂತ ಹೋಗ್ಬಿಡ್ತಾರೆ. ನೋಡು, ವೆದರ್ ಎಷ್ಟು ಚಿಲ್ಡಾಗೈತಿ, ಹನಿಮೂನ್ಗೆ ಹೋಗೋದ್ಬಿಟ್ಟ. ಅದೇನಪ್ಪ ಮನ್ಯಾಗ ಬರೀ ಬಿಸ್ನೆಸ್ಸು ಮನಿ, ಆಫೀಸು ಮನಿ ಅನ್ನತ್ತೀನಪ್ಪ. ಪೂಜಾ ವೈನೀರು ಅದು ಹೆಂಗೆ ಗಪ್ಪದಾರೋ ನನಗಂತೂ ಗೊತ್ತಿಲ್ಲ. ಅಯ್ಯೋ ಸಿದ್ಧಾಂತ ಬಾವ, ನಾ ಏನು ಹೇಳಕೈತೆ ಅವ್ರಿಗೆ? ಅವ್ರು ಹೋಗೋಣ ಅಂತಂದ್ರೆ ಹೋಗ್ಬೋದಲ್ಲ. ಈಗ ನಾನಾಗೆ ಕರ್ಕೊಂಡು ಹೋಗ್ರಿ ಅಂತಾರೆ. ಪಾಪ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಕೆಲಸ ಕಾರ್ಯ ಎಲ್ಲ ಇರ್ತಾವೆ. ಇದ್ರ ಮಧ್ಯೆ ನಾನು ಕರ್ಕೊಂಡು ಹೋಗ್ರಿ ಅಂತ ಕೇಳೋಕ್ಕಾಕಿತ್ತ? ಅಯ್ಯೋ ಅಕ್ಕ, ಯಾಕೆ ಕೇಳಬಾರ್ದು? ನೀ ಕೇಳಿಲ್ಲ ಅಂತಂದ್ರೆ ಭಾವ ನೀನು ಎಲ್ಲೂ ಕರ್ಕೊಂಡೇ ಹೋಗಂಗಿಲ್ಲ. ಹೌದಿಲ್ಲ ಸಿದ್ಧಾರ್ಥವ? ಅದೇನೋ ನಿಜ, ನನಗೆ ಇದೊಂದು ಥಾಟ ಬಂದಿದ್ದಿಲ್ಲ ತಲೆಯಾಗ. ಸಿದ್ಧಾಂತ್ ನೀ ಹೇಳಿದ್ಮೇಲೆ ನೆನಪಾತು ನೋಡು. ನಿನಗ್ಯಾಕಪ್ಪ ಬರ್ತೈತಿ ಮದ್ವೆ ಆಗೋ ಇಂಟ್ರೆಸ್ಟ್ ನಿನಗೆ ಹನಿಮೂನ್ಗೆ ಹೋಗೋದ್ರಾಗ ಇಲ್ಲ ಅವ್ವ? ನಾ ಅಂತೇನೆ ಇವ್ರು ಫಸ್ಟ್ ಹನಿಮೂನ್ಗೆ ಕೊಟ್ಟು ಕಳ್ಸೋಣಂತೆ. ಏ ಸಿದ್ಧಾಂತಪ್ಪ, ಅದೇ ಮಾತಾಡತ್ತಿ. ಈಗ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡೋಣ ಅಂತ ಮಾತಾಡತ್ತಾರ. ಈಗ ರಿಸೆಪ್ಷನ್ ಕಾಲಾಗ ಇಟ್ಕೊಂಡು ಅವ್ರು ಹೊರಗೆ ಕಳ್ಸವ. ನನಗೆ ಯಾಕೋ ಇದು ಬರಬ್ಬರ ಅನ್ಸತ್ತಿಲ್ಲ. ರಿಸೆಪ್ಷನ್ ಎಲ್ಲ ಮುಗಿಲಿ, ಆಮೇಲೆ ಹೋಗ್ವಲ್ರಕ್ಕ. ಹಾಂ, ಹೌದೌದು ಶಾರಕ, ನೀವು ಬರೋಬ್ಬರ ಹೇಳಿದ್ ನೋಡುವ. ಈಗ ಹುಡುಗರ್ದು ರಿಸೆಪ್ಷನ್ ಗ್ರ್ಯಾಂಡಿಗೆ ಮಾಡ್ತೇವೆ ಅಂತ ಅಂದ್ಕೊಂಡ್ರಿ. ಈ ಗ್ರ್ಯಾಂಡಿಗೆ ರಿಸೆಪ್ಷನ್ ಮಾಡಕತ್ರ ಒಂದೆರಡು ತಯಾರಿ ಬೇಕಾ? ಹಾಲ್ ಬುಕ್ ಮಾಡ್ಬೇಕು, ಕಾರ್ಡ್ ಚಾಪಿಸ್ಬೇಕು, ಮಂದಿನೆಲ್ಲ ಕರಿಬೇಕು, ಮತ್ತು ಅವ್ರಿಗೆ ಈಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ ಓದಲೆಲ್ಲ, ಅವನ್ನೆಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಕೇಟ್ರಿಂಗ್ ಅವ್ರಿಗೆ ಕೊಡ್ಬೇಕು, ಪ್ರತಿಯೊಂದು ಇರ್ತಾವೆ. ಡೆಕೋರೇಷನ್ ಮಾಡ್ಬೇಕು, ಇವ್ರಿಗೆ ಚಲೋ ಚಲೋ ಅರ್ವಿ ತೊಗೋಬೇಕು. ರಿಸೆಪ್ಷನ್ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಂದ್ರೆ ಕಾಂಜಿ ಪಿಂಜಿ ಅರ್ವಿ ಹಾಕೊಂಡು ನಿಲ್ಲಕ್ಕೆ ಆಗಂಗಿಲ್ಲ ಇವರಿಬ್ರು. ಗ್ರ್ಯಾಂಡನ್ನು ತೊಗೋಬೇಕು. ಇಷ್ಟೆಲ್ಲ ಐತಿ, ನೀವು ನೋಡಿದ್ರೆ ಹಿಂಗೆ ಅನ್ನಕತ್ತೀರಿ. ಹೌದೌದೌದು, ಚಿಕ್ಕ ಹೊಳೋದು ಬರೋಬ್ಬರ ಐತಿ. ಇಷ್ಟೆಲ್ಲ ಕೆಲಸದಾವು, ಈಗ ಬೇಡ, ನೀವು ಹೋಗ್ರಪ್ಪ. ನಿಮ್ಗೇನು ಬೇಡ ನಂಗಿಲ್ಲ, ಎಲ್ಲ ನಿಮ್ಮದೇ ಐತಿ. ನೀವೇ ಅನ್ಭವಿಸೋರಲ್ಲ, ಹೋಗ್ರಿ. ಆದರೆ ಇದು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ರಿ. ಈಗ ನೋಡ್ರಿ, ಸಂಕ್ರಾಂತಿ ಆಗೋ ತನಕ ಯಾವ ಚಲೋ ದಿನ ಇಲ್ಲ. ಸಂಕ್ರಾಂತಿಗೆ ನಾವು ರಿಸೆಪ್ಷನ್ ಮಾಡ್ಬೇಕಂದ್ರೂ ಸಂಕ್ರಾಂತಿ ಆಗಬೇಕು. ಸಂಕ್ರಾಂತಿ ಆದಮೇಲೆ ಮಾಡೋಣಂತೆ. ಅಲ್ಲಿವರೆಗೂ ಏನು ಮಾಡೋದು ಬೇಡ, ಅಲ್ಲಿವರೆಗೂ ತಯಾರಿ ನಡೆಸೋಣಂತೆ. ಆತಲ್ಲಪ್ಪ, ಮತ್ತೆ ಈಗ ಸಂಕ್ರಾಂತಿ ಆಗಾಕ ಇನ್ನೂ ಒಂದು ವಾರ 2 ವಾರ ಟೈಮ್ ಐತಿ. ಅದ್ರೊಳಗೆ ಏನು ಮಾಡ್ತಾರೆ ಅವ್ರು? ಹೋಗಲಿ ಬಿಡು, ಹೋಗಿ ಅವರು ಅಡ್ಡಾಡ್ಕೊಂಡು ಬರಲಿ, ಆಮೇಲೆ ಆರಾಮ್ ರಿಸೆಪ್ಷನ್ ಮಾಡ್ರಾತು ನೋಡವ್ವ. ಈಗ ರಿಸೆಪ್ಷನದ್ದು ತಯಾರಿ ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ಎಲ್ಲ ನಾ ಮಾಡ್ತೀನಿ. ಈಗೇನು ನಾವು ಮಾಡ್ಬೇಕಂತ ಏನಿಲ್ಲ. ಈಗೆಲ್ಲ ರೊಕ್ಕ ಕೊಟ್ಬಿಟ್ರೆ ಎಲ್ಲ ಬಂದು ಮಾಡಿಬಿಡ್ತಾರೆ ಅವ್ರು. ಅಲ್ಲ ಸಿದ್ಧಾಂತ, ಅಷ್ಟು ಮೀರಿ ನಾನು ರಮೇಶ್ ಅನ್ನ ಅದೇ ಬಿಡು, ಹೆಚ್ಚು ಕಮ್ಮಿ ಆದರೆ ಆದಿತ್ಯವ ಒಂದು ಸ್ವಲ್ಪ ಹೆಲ್ಪ್ ತೊಗೋತೀವಿ. ನಾವೆಲ್ಲ ರೆಡಿ ಮಾಡ್ತೀವಿ, ಅವ್ರಿಗೆ ಹೆಂಗೆ ಬೇಕಂಗೆ. ಬರೀ ಅವ್ರಿಗೆ ಡ್ರೆಸ್ ಹಾಕೊಳ್ಳೋ ಎಂಥವು ನೋಡೋಷ್ಟು ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು. ಉಳ್ಕಿದ್ದೆಲ್ಲ ನಾವು ಮಾಡ್ತೀವಿ. ಅನ್ನ ಟಿಕೆಟ್ಸ್ ಬುಕ್ ಮಾಡೀನಿ, ನೀನು ಹಿಂದಿ ಕರ್ಕೊಂಡು ಆರಾಮ್ ಹೋಗಿ ಮಜಾ ಮಾಡಿ ಬಾ. ಅಲ್ಲ ಸಿದ್ಧಾರ್ಥ, ಒಬ್ಬ ಏನು ಹೇಳತ್ತ ಕೇಳಲ್ಲೇ?
ಅಣ್ಣ ರಿಸೆಪ್ಷನ್ ಆದಮೇಲೆ ಹೋಗು, ಬೇರೆ ಜಾಗಕ್ಕೆ ಹೋಗು ಮತ್ತೊಂದು ಸಲ ನಿನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು. ನಿನ್ನನ್ನು ನಂಬ್ಕೊಂಡು ಪೂಜಾ ವೈನಿ ಮದುವೆ ಆಗಿ ಬಂದಾರಂದಮೇಲೆ ಅವ್ರಿಗೆ ಟೈಮೇ ಕೊಡಲಿಲ್ಲ ಅಂದ್ರೆ ಹೆಂಗೆ ನೀ ಮದ್ವೆನೂ ಏನು ಹೇಳ್ಕೊಂಗಾಗಲಿಲ್ಲ, ಈಗೂ ಹೆಂಗೆ ಅನ್ನಕತ್ರ ಹಾಂ? ನೋಡಪ್ಪ ನಾ ಅಂದ್ರೆ ಹೆಂಗೆ ಹೇಳ್ತೀನಿ, ಅವ್ವ ನೀ ಹೆಂಗೆ ಹೇಳ್ತೀಯ ನೋಡು. ಹ್ಞೂ ಪಾಪ ಈಗೆಲ್ಲ ನಮ್ಮ ಕಾಲ್ದಂಗಿಲ್ಲ ಕೌಸಲ್ಯ. ಹಾಂ, ನಮ್ಮ ಕಾಲ್ದಂಗಿಲ್ಲ ಇಲ್ಲೀಗ ಹುಡುಗರು ಅನಿಮಲಿಗೆ ಹೋಗಿ ಬರ್ರಿ. ಹ್ಞೂ, ಈಗರೇನು ಸಂಕ್ರಾಂತಿ ಐತಲ್ಲೋ, ಈಗರೇನು ನಮ್ಮದು ಇದಾಗೋದೈತಿ. ರಿಸೆಪ್ಷನ್ ಆದ್ರೆ ಏನು ಈಗ ಶಾಸ್ತ್ರ ಪಾಸ್ತ್ರ ಮಾಡೋದಂತೂ ಏನು ಇರಂಗಿಲ್ಲ. ರೆಡಿಯಾಗಿ ಹೋಗಿ ಸ್ಟೇಜ್ ಮೇಲೆ ನಿಲ್ಲೋದಷ್ಟೇ. ಉಳ್ಕಿದ್ದೆಲ್ಲ ಒಂದಲ್ಲ ಸಿದ್ಧಾಂತ ನಾ ಜವಾಬ್ದಾರಿ ತೊಗೊಂಡು ಮಾಡ್ತೀನಿ ಅಂಥೇಳಿ. ಸಿದ್ಧಾಂತದಾನ ರಮೇಶ್ ಅದಾನ, ಶಶಿ ಗಂಡನೂ ಕರ್ಕೊಂಡು ಮಾಡ್ತೀನಿ ಅಂದಾರ. ಮನ್ಯಾಗ ಹೆಣ್ಮಕ್ಳು ಅದೇವಿ, ಉಳ್ಕಿದ್ದಿಲ್ಲ ನಾವು ನೋಡ್ಕೊಳ್ಳೋಣಂತ. ಹೌದಿಲ್ಲ, ಹೊಸ್ದಾಗಿ ಮದುವೆ ಆದವರು ಹೋಗಿ ಬರ್ರಿ. ಹ್ಞೂ, ನೀ ಹೆಂಗಂತಿ ನೋಡುವ, ನಾ ಮಾತ್ರ ಹಿಂಗಂತೇನೆ. ಹ್ಞೂ ಆತಲ್ರಿ ತೇರ, ನಾವು ಅದೇವಲ್ಲ, ನಾವು ಮಾಡೋಣ ತಗೋರಿ. ಪೂಜಾ ಸಿದ್ಧಾರ್ಥ ಹೋಗಿ ಬರವಲ್ರಕ್ಕೆ. ಆಯ್ತು ತಗೋರಿ, ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರ ಅಂದಮೇಲೆ ನಾರೇ ಯಾಕೆ ಬ್ಯಾಡ ಅನ್ಬೇಕು. ಹಾಂ, ಹ್ಞೂ ಆತಪ್ಪ. ಸಿದ್ಧಾರ್ಥ ಎಲ್ಲರೂ ಅಮ್ಮನ ಹೋಗೋಣಕತ್ತಾಳ ನೋಡಪ್ಪ, ಜಾಕಿಗೆ ಕರ್ಕೊಂಡು ಹೋಗಿ ಬಾ. ಹುಷಾರಾಗಿ ಹೋಗಿ, ಹುಷಾರಿಗೆ ಪಾಪ. ಮೊದಲ ಸಂಕ್ರಾಂತಿ ಕರಿ ಅಷ್ಟು ಚಲೋ ಇರಂಗಿಲ್ಲ ನೋಡು. ಭಾಳ ಒಗಾತ್ಲೆ ಹೋಗಿ ಒಗಾತ್ಲೆ ಬರೀಪ್ಪ. ಹ್ಞೂ ಅಲ್ಲ ಅವ್ವ, ಈಗ ಸಡನ್ನಾಗಿ ಹೋಗಂದ್ರೆ ನನ್ನ ಆಫೀಸ್ ಕೆಲಸ ಹೆಂಗೆ ಬಿಟ್ಟು ಹೋಗ್ಲಿ? ಈಗ ಮದುವೆ ಅಂತ ಗದ್ಲು ಅಂತೇಳಿ ಆಫೀಸಿಗೆ ಲಕ್ಷ ಕೊಡೋಕ್ಕಾಗಿಲ್ಲ. ಆಫೀಸ್ನಾಗ ಬರೀ ಏನೇನೋ ಗದ್ಲು ನ್ಯಾಕತ್ಬಿಟ್ಟವು, ಅವು ಇನ್ನೂ ಬಗೆಹರ್ದಿಲ್ಲ. ಅದ್ರ ನಡಕ್ಕೆ ಮತ್ತೀಗ ನಾನು ಆಫೀಸ್ಗೆ ಹೋಗಲಿಲ್ಲ ಅಂತಂದ್ರೆ ಸುಮಾರು ರಿಸ್ಕ್ ಹಾಕಿದ್ವಿ ಅಂತ ನನಗೆ ಅನ್ಸಕತ್ತೈತಿ. ಅಣ್ಣ ನೀ ಏನು ತಲೆ ಕೆಡಿಸ್ಕೊಬೇಡ, ಇಷ್ಟು ದಿನ ಆಗಿದ್ದೇನೋ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲಂಗೆ ಆಗ್ಬಿಟ್ಟೈತದ. ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಆಫೀಸ್ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ಒಂದು ವಾರ ಅಲ್ಲ, ನಾ ಹೆಂಗೋ ಮೇಂಟೈನ್ ಮಾಡ್ತೀನಿ. ನಾ ಅದೇನಿ, ರಮೇಶನ ಅದಾನ, ಬಿಟ್ರೆ ಪಲ್ಲವಿ ವೈನಿ ಅದಾಳ, ಇಷ್ಟು ಜನ ಅದೇವಿ. ಯಾಕೆ ತಲೆ ಕೆಡಿಸ್ಕೊತೀವಿ ಅದ್ರ ಬಗ್ಗೆ? ನಾವು ಅದೇವಿ, ನಾವು ಮೇಂಟೈನ್ ಮಾಡ್ಕೋತೀವಿ. ನೀನು ಆರಾಮಾಗಿ ಎಂಜಾಯ್ ಮಾಡ್ಬಾ. ನಾನು ಮನಾಲಿಗೆ ಬುಕ್ ಮಾಡೀನಿ. ಆ್ಯಕ್ಚುಲಿ ನಾನು ನಿನ್ನ ಕೇಳಲಿಲ್ಲ, ನೀ ಕೇಳಿದ್ರೆ ಬ್ಯಾಡ ಅಂತ ನನಗೆ ಗೊತ್ತಿತ್ತಲ್ಲ, ಹೀಗಾಗಿ ನಾನು ಕೇಳೇ ಇಲ್ಲ ನಿನ್ನ. ಮನಾಲಿಗೆ ಬುಕ್ ಮಾಡಿ ನಾನು. ವೆದರು ಮಸ್ತ್ ಐತಿ. ಹಾಂ, ಯಾರಿಗೆ ಬೇಕು ಯಾರಿಗುಂಟು ಯಾರಿಗಿಲ್ಲ. ವೆದರು ಮಸ್ತ್ ಐತಿ, ಅಲ್ಲಿ ಫುಲ್ ಸ್ನೋ ಬೀಳ್ತಿರ್ತೈತಿ. ಈಗ ಆರಾಮ್ ಹೋಗಿ ಮಜಾ ಮಾಡ್ಕೊಂಡು ಬಾ. ನಾನು ಕೇಳ್ತಾನೆ ಮನಾಲಿಗೆ ಬುಕ್ ಮಾಡಿಯೇ. ಮತ್ತು ಏನು ಮಾಡಲಿಪ್ಪ, ನೀನು ಕೇಳಿದ್ರೆ ನೀ ಅಂತೂ ಬಿಲ್ಕುಲ್ ಬ್ಯಾಡ್ ಅಂತಲೇ ಅಂತಿದ್ದಿ. ಅದಕ್ಕೆ ನಾನು ಸುಮ್ಮಾಗ್ಬಿಟ್ಟೆ, ಸುಮ್ಮನೆ ಬುಕ್ಕ ಮಾಡಿಬಿಟ್ಟೆ ನಾನು. ಹೋಗಿ ಬಾ ಸಿದ್ಧಾರ್ಥ, ನಿನ್ನ ಹೆಂಡತಿ ಕರ್ಕೊಂಡೆ ಹೋಗಿ ಬಾ. ಯಾಕಿಲ್ಲ ಅಂತಿ ನೋಡು, ನಿಮ್ಮ ತಮ್ಮ ಎಷ್ಟು ಮುತುವರ್ಜಿ ವಹಿಸಿ ನಿನಗೆಲ್ಲ ಮಾಡ್ಯಾನ. ನಾಳೆ ಅವನು ಮದುವೆ ಆತಂದ್ರೆ ನೀನು ಹೀಗೆಲ್ಲ ಮಾಡ್ಬೇಕು ನೋಡಪ್ಪ, ಮತ್ತು ಮಾಡಿಸ್ಕೊಂಡು ಮರಿಂಗಿಲ್ಲ. ಹಾಂ ಹಾಂ ಸಿದ್ಧಾರ್ಥ, ಆಗ್ಬೇಕು. ಸಿದ್ಧಾಂತ ನೀನು ಕಮ್ಮಿನ ಪಾಪ, ಅವನು ಎಲ್ಲ ಚೆಂದಾಗಿ ಆಗ್ಬೇಕು. ಹೌದಿಲ್ಲ, ಆದಷ್ಟು ಲಗು ಸಿದ್ಧಾಂತ ಒಂದು ಮದುವೆ ಮಾಡಿಬಿಟ್ರ. ಸಿದ್ಧಾಂತ ಮದುವೆ ಮಾಡೋಕೆ ನಮ್ಮ ಶಾರಕಕ್ಕೆ ಭಾಳ ಅರ್ಜೆಂಟ್ ಇದ್ದಂಗೆ ಅನ್ಸುತ್ತೆ. ಮಾಡೋಣ ಅವಂದು ಮಾಡೇ ಬಿಡೋಣ, ತಡ ಯಾಕೆ. ಸದ್ಯಕ್ಕೆ ಇವ್ರ ಮದುವೆ ಆಗೈತಲ್ಲ, ಇವ್ರು ಹೋಗಿ ಬರಲಿ, ಆಮೇಲೆ ಒಂದು ಮದುವೆ ಮಾಡೋಣ. ಸಿದ್ಧಾರ್ಥ ಹೋಗಪ್ಪ, ನಿಂಗೆ ನಿನ್ನ ಹೆಂಡತಿಗೆ ಏನರ ಅಲ್ಲಿ ಹಾಕೊಳ್ಳುವಂಥ ಅರಿವಿ ಬೆಚ್ಚನೂ ಎಲ್ಲ ಬೇಕಾಗ್ತಾವಲ್ಲಿ. ಇದು ಬೀಳ್ತದಂದ್ರೆ ಇದೇನದು ಮಂಜು ಬೀಳ್ತದಂತ ಅಲ್ಲೇನೋ, ಅದಕ್ಕೆ ಅಲ್ಲಿಗೆ ಹೊಂದುವಂಥ ಅರಿವಿಗಳು ಹೋಗಿ ನಿನ್ನ ಹೆಂಡತಿ ಕರ್ಕೊಂಡು ಹೋಗಿ ತೊಗೊಂಡು ಬಂದು ನೀವೆಲ್ಲ ಪ್ಯಾಕಿಂಗ್ ಮಾಡ್ಕೊರಿ. ನೋಡೋದು ಏನೋ ಎಲ್ಲ ರೆಡಿ ಮಾಡ್ಕೊರಿ. ಪೂಜಾ ನೋಡುವ, ಅಲ್ಲಿ ಹೊಂದುವಂಥ ಅರಿವಿ ತಗೋ ಹೋಗಿ. ಸಿದ್ಧಾರ್ಥನ ಕರ್ಕೊಂಡು ಹೋಗು. ಹಾಂ ಆತ್ರಿ ಆಯ್ತಾರ, ಹಂಗೆ ಮಾಡ್ತೇನೆ. ನೋಡು ಪೂಜಾ, ಅಲ್ಲ ನಾ ಇನ್ನೂ ಇಲ್ಲಿ ಗಂಡದವ ಅಲ್ಲೇ ಅದೇನಿ, ಏನು ಹ್ಞೂ ಅಂದಿಲ್ಲ ಹೋಗೋಣ ಅಂದಿಲ್ಲ, ಅಷ್ಟಲಗೂ ರೆಡಿ ಆಗಿಬಿಟ್ಟೆ. ನಿಮ್ಮ ಅತ್ತಿ ಮಾತು ಕೇಳೆ ಅಲ್ರಿ. ಸರಿ, ನಿನ್ನ ಆಸೆನ ಯಾಕೆ ನಾ ಇಲ್ಲ ಅನ್ಲಿ. ಸರಿ ಆಯ್ತು ತಗೋ, ಹೋಗುನು. ಸ್ವಲ್ಪ ಆಫೀಸ್ಗೆ ಹೋಗಿ ಬರ್ತೇನೆ, ಎಲ್ಲ ಹೊಂದಿಸಿಟ್ಟು ಬರ್ತೇನೆ ಅಂತ ಎಲ್ಲರಿಗೂ ಒಂದೊಂದು ಕೆಲಸ ವಹಿಸ್ಕೊಟ್ಟು ಬರ್ತೇನೆ. ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ಸಂಜೆಗೆ ಈವ್ನಿಂಗ್ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ಅಲ್ಲಿ ಸೂಟ್ ಆಗುವಂಗೆ ಸ್ವೆಟ್ರು, ಸಾಕ್ಸು, ಹ್ಯಾಂಡ್ ಗ್ಲೌಸು ಪ್ರತಿಯೊಂದು ತೊಗೊಂಡು ಬರೋಣ ಅಂತ. ಸರಿ ರೀ, ಹಂಗೆ ಮಾಡೋಣ. ಆಯ್ತಪ್ಪ, ಆಯ್ತು. ನೋಡ್ರಿ ಅಲ್ಲಿ ಹೋದ್ಮೇಲೆ ಸಿದ್ಧಾರ್ಥ ಪೂಜಾ ಅಲ್ಲಿ ಹೋದ್ಮೇಲೆ ವಿಡಿಯೋ ಕಾಲ್ ಅದು ಮಾಡಿ. ನಾವು ಅಂತೂ ಹೋಗೋಕ್ಕಾಗಂಗಿಲ್ಲ, ನೀವರ ಹೋಗಿರ್ತೀರಲ್ಲ ನೋಡ್ತೇವೆ ಅಲ್ಲಿ ಹೆಂಗೆ ಹಿಮ ಬೀಳ್ತೈತಿ ಅಂಥೇಳಿ. ನನ್ನ ಜೀವನದಾಗಂತೂ ನನಗೆ ಭಾಳ ಆಸೆ ಹಿಮ ಬೀಳೋದು ನೋಡ್ಬೇಕಂಥೇಳಿ. ನಾವು ಇವಾಗ ಹೋಗಬೇಕು, ನೀವರ ಹೋಗಿರ್ತೀರಲ್ಲ, ನಮ್ಮ ಆಸೆನ ನಿಮ್ಮೊಳಗರ ಈಡೇರಿಸ್ಕೋತೇವಂತ. ಅಯ್ಯ ಸರ್ಕ ಹಂಗ್ಯಾಕಂತಿ, ಹೋಗಿ ನಿಂಗನ್ನು ಕರ್ಕೊಂಡು ಹೋಗಿ ಬಾ, ಅದ್ರಾಗೇನೈತಿ. ಅಯ್ಯೋ ಹೋಗ್ರಿ ಅತ್ತೀರ, ಈಗೆಲ್ಲ ನಾವೇನು ಮಾಡೋದು, ವಯಸ್ಸಿದ್ದಾಗ ಮಾಡಲಿಲ್ಲ, ಈಗ ಮಾಡ್ರೆ ಹೌದಂತಾರೆ ನಮ್ಮ ಮಂದಿ. ಈಗ ನನ್ನ ಮಗಳು ನಾಳೆ ನನ್ನ ನಳಿಯ ಹಾಕಾರಲ್ಲ, ಅವಾಗ ಖುಷಿ ಪಡ್ತೇನೆ. ಅವ್ರು ಹೋಗೋದಂತೂ ಲೇಟ್ ಐತಿ. ಸದ್ಯಕ್ಕೆ ಈಗ ಪೂಜಾ ಸಿದ್ಧಾರ್ಥ ಹೊಂಟ್ರಲ್ಲ, ಅವ್ರು ನೋಡಿ ಖುಷಿ ಪಟ್ರಾತ. ಆಮೇಲೆ ನಮ್ಮ ಮಗಳದ್ದು ಆಯ್ತಲ್ಲ, ನಮ್ದೇನೈತತ್ತೀರ ಎಲ್ಲ ಮುಗ್ದ ಹೋತು.